ಬ್ರಾ ತಯಾರು ಮಾಡ್ತಿದ್ರು ಹೌದು ಹೇಳಿದ್ರಲ್ಲ ನೀವು. ಹೌದು ಹೌದು ಗಿರಿಜಮ್ಮ ಹೇಳ್ತಾ ಇದ್ರು ಅದು ಹೊರಗಡೆ ತುಂಬಾ ಕಾಸ್ಟ್ಲಿ ಆಗಿದೆ ಹೌದು ಹೌದು ಆ ಡಿಸೈನ್ ಎಲ್ಲ, ಬಟ್ ನೀವು ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೌದು ಮಾಡ್ತಾ ಇದ್ರಿ. ಹೌ ಎಷ್ಟು ಬರ್ತಿತ್ತು ಅದು? ವಿದಿನ್ 100 rupees, ವಿದಿನ್ 100 rupees, 100 rupees 100 rupees ಒಳಗೆ ಎನಿಬಡಿ ಕ್ಯಾನ್ ಅಫೋರ್ಡ್. ಯಾಕಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಕೀಮೋಥೆರಪಿನಲ್ಲಿ ಬಟ್ ಆಲ್ ದಿಸ್ ಟ್ರೀಟ್ಮೆಂಟ್ಸ್ ಅಲ್ಲಿ ದೇ ವುಡ್ ಹ್ಯಾವ್ ಲಾಸ್ಟ್ ಸೋ ಮಚ್ ಆಫ್ ಮನಿ ಇನ್ ದಟ್. ಇನ್ನು ಆಫ್ಟರ್ ಎಫೆಕ್ಟ್ಸ್ ಹಿಂಗೆಲ್ಲ ಆಗ್ಬಿಟ್ರೆ ಎಷ್ಟು, ಬಿಕಾಸ್ ಐ ಥಿಂಕ್ ಐ ಹರ್ಡ್ ಸಮ್ ಪೀಪಲ್ ಟೆಲ್ಲಿಂಗ್ ದಟ್ ಪ್ರೋಸೆಸಸ್ ಅಂಡ್ ಆಲ್ ದಟ್ ಕಾಸ್ಟ್ 500 ಮೇಲೆ ಆಗ್ತದೆ. ಅಂಡ್ ಇಟ್ ಇಸ್ ಅವೈಲೇಬಲ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಪ್ಲೇಸಸ್. ಅಲ್ಲೂ ಆ ಶಾಪಲ್ಲಿ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಟೆಲ್ ಅಂಡ್ ದಟ್ ಪ್ರಾಪರ್ ಸೈಜ್ ಯು ಮೇ ಗೆಟ್, ಯು ಮೇ ನಾಟ್ ಗೆಟ್ ಇಟ್. ದಟ್ಸ್ ಗ್ರೇಟ್. ಅಂದ್ರೆ ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಿ ನೀವು, 100 ರೂಪಾಯಿ ಎಲ್ಲರಿಗೂ ಕೊಡ್ತಾ ಇದ್ರಿ. ಹೌದು 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 ಹೌದು. ಆರ್ ಯು ಸ್ಟಿಲ್ ಡೂಯಿಂಗ್ ಇಟ್? ಐ ಆಮ್ ನಾಟ್ ಡೂಯಿಂಗ್ ಇಟ್, ಬಟ್ ನಾನು ಎಲ್ಲರೂ ಹೇಳ್ಕೊಟ್ಟಿದ್ದೀನಿ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಈ ಪ್ರೋಗ್ರಾಮ್ ನ ನೋಡ್ಬಿಟ್ಟು ಯಾರಾದ್ರೂ ತಮ್ಮ ಹತ್ರ ಬಂದ್ರೆ, oh yes certainly, even on the phone if they ask me I will certainly tell them how it has to be done. ಆಮೇಲಿಂದ even on the internet Skype ನಲ್ಲೆಲ್ಲ I am available. I can show them on that also, no problem. Because I want to help the people. Vellore CMC they taught me how to stitch that. ಹೌದಾ? ಅವರು ಹೇಳ್ಕೊಡ್ತಾರೆ. ಅದು ಸ್ಟಿಚ್ ಮಾಡೋಕೆಲ್ಲ ಪ್ರಾಬ್ಲಮ್ ಆಗ್ತದೆ, ಬಟ್ ದಿಸ್ ಇಸ್ readily it is available. Padded bras are there. Take this ordinary what we are wearing, no, and just make a sponge pocket like thing, the shape in that, and just keep it. That's the thing they taught us there. ಸ್ಪಾಂಜ್ ಹಾಕಿದ್ರೆ ಮತ್ತೆ ಸ್ಕ್ರೀನ್ ಮೇಲೆ ಏನು ಎಫೆಕ್ಟ್ ಆಗುತ್ತಿಲ್ಲ? No, ಬಟ್ಟೆ, ಕಾಟನ್ ಬಟ್ಟೆ. ಕವರ್ ಇಟ್ ವಿತ್ ಕಾಟನ್. Yeah. See, what I used to tell is take the ordinary bra, whatever regular bra which is not padded, but the padded bra adu ನೀವು ಕಟ್ ಮಾಡ್ಕೊಂಡ್ರಿ, the place wherever you have removed the breast, that place you put the padded ones. Yes, it works out cheaper. And works out cheaper. Just remove the pad one side and keep it. ಆಮೇಲಿಂದ use, because not ಒಂದೊಂದ್ಸತಿ ಮನೇಲಿ ಇರುವಾಗ you need not use that one also. Yes, only when you are going out ಅಲ್ಲ you can use it. ತುಂಬಾ ಚೆನ್ನಾಗಿರ್ತದೆ, ಗೊತ್ತಾಗೋದೇ ಇಲ್ಲ. And you feel so comfortable with that. Comfortable. Doctors advise us not to wear in the house. ಮನೇಲಿ ಹಾಕಬೇಡಿ ಅಂತ. ಹಾಕಬೇಡಿ. ಪ್ಯಾಡೆಡ್ ಒನ್ ಅಂತ ಹೇಳ್ತೀರಾ? ಯಾವುದೂನು. Yes, that's what I was asking Vijayalakshmi ma'am also. ಅದಕ್ಕೆ ಅವ್ರು ಹೇಳ್ತಾ ಇದ್ರು, she told us very correctly, always comfortable ಆಗಿರಿ, ಲೂಸ್ ಬಟ್ಟೆ ಹಾಕೊಳ್ಳಿ, don't make yourself very tight and keep air tight ತರ ಎಲ್ಲ ಹಾಕಬೇಡಿ. ಹೌದು. ಬಟ್ ನಮ್ದ್ರ I have come across many people who underwent this surgery. ನನ್ನ ಫ್ರೆಂಡ್ಸ್ breast cancer ಆಗಿರೋದೆಲ್ಲ, when they go for chemotherapy, then I have also gone along with them. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಿಟ್ಟು then I used to take them to MTR hotel. They eat so much, they feel like eating but they cannot eat. ಬಟ್ ತುಂಬ ಇಷ್ಟ ಬರ್ತದೆ ಅವ್ರಿಗೆ. ಆ್ಯಂಡ್ ದೇ ಯೂಸ್ ಟು ಟೆಲ್ ವಿಲ್ ಗೋ ಟು ದಿಸ್. ನನ್ನ ಫ್ರೆಂಡ್ಸ್ ಎಲ್ಲ ದೇ ಯೂಸ್ ಟು ಕಮ್ ಟು ಮೈ ಪಾರ್ಲರ್ ದಟ್ ಟೈಮ್. ಅವ್ರದ್ದು ಕೀಮೋಥೆರಪಿ ಆಗಿಬಿಡ್ತು ಅಂತ ಹೇಳಿದ್ರೆ ದೆನ್ ವಿ ಆಲ್ ಯೂಸ್ ಟು ಗೋ ಟು ಬಳ್ಳಾಲ್ ಹೋಟ್ಲ್ ಅಂತೆ, MTR ಗಂತೆ ಹೋಗ್ಬಿಟ್ಟು ಎಷ್ಟು ಇಷ್ಟ ಬರುತ್ತೆ ಗೊತ್ತಾ. ದೇ ವಾಂಟ್ ಟು ಈಟ್ ಸೋ ಮೆನಿ ಥಿಂಗ್ಸ್ ಬಟ್ ದೇ ಕಾಂಟ್ ಈಟ್. ಆ್ಯಂಡ್ ವೆನ್ ಯು ಹೆಲ್ಪ್ ಸಚ್ ಪೀಪಲ್ ಎಲ್ಲ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೋ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್ ಇಸ್ ನಾಟ್ ದ ವರ್ಡ್ ಅಪಾರ್ಟ್ ಫ್ರಮ್ ದಟ್. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಈಗ ನೀವು ಗಿರಿಜಾ ಅವರೇ ಹೋಮಿಯೋಪತಿ ತಾವು ಕೆಲಸ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿದ್ದೀರಿ, 2 ಕಾಯಿಲೆ ಬಗ್ಗೆ ಕೂಡ ತಾವು ವಿಶೇಷತೆ ಪಡ್ಕೊಂಡಿದ್ದೀರಿ. ಈ ತರ ಕಾಯಿಲೆಗಳು ಇರೋರು ಬಂದ್ರು ಕೂಡ ನಿಮ್ಮ ಹೋಮಿಯೋಪತಿಯಲ್ಲಿ ಹೌದು ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಅದೆಲ್ಲ ಇದೆಯಾ? ಇದೆ. ಕೆಮೊಥೆರಪಿ ನಡೀತಿರುವಾಗ ನಾ ಹೇಳ್ದಂಗೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗಿರುತ್ತೆ, ಆಮೇಲೆ ತುಂಬಾ ವೀಕ್ನೆಸ್ ಬರುತ್ತೆ, ನಾಶಿಯ ಬರುತ್ತೆ. ಇದಕ್ಕೆ ಮತ್ತೆ ನಾವು ಅಲೋಪತಿ ಮೆಡಿಸಿನ್ ಬದಲು ನಮ್ದು ಹೋಮಿಯೋಪತಿ ನಾವು ಕೊಟ್ಟಾಗ ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಅದು ರೆಡ್ಯೂಸ್ ಆಗುತ್ತೆ. ಅಂದ್ರೆ ನಾನು ಹೇಳ್ತಿರೋದು ಅಲೋಪತಿ ಔಷಧಿ ತಗೊಳ್ತಾ ಇರ್ಬೇಕಾದ್ರೆ ಹೋಮಿಯೋಪತಿ ತಗೋಬೋದಾ ಸೈಡ್ ಬೈ ಸೈಡ್? ಇಲ್ಲಿ ನಾವು ಕೆಮೊಥೆರಪಿ ತಗೊಂಡ್ಮೇಲೆ ನಮಗೆ ನಡು ಮಧ್ಯ 21 days ಗ್ಯಾಪ್ ಇದ್ದೇ ಇರುತ್ತೆ. ಅವಾಗ ನಾವು ಯಾವ ಮೆಡಿಸಿನ್ ತಗೊಳ್ಳೋದಿಲ್ಲ. ಅದೇನ್ ಮೆಡಿಸಿನ್ ತಗೊಂಡ್ರು ಕೂಡ ನಾಶಕ್ಕೋಸ್ಕರ ಇದು ತಗೊಳ್ತೀನಿ. ಹೌದು, ಇದಕ್ಕೆ ನಾನು ಡ್ರಗ್ ಇಂಟ್ರಾಕ್ಷನ್ ಅಂತ ಹೇಳ್ತೇವೆ, ಅದು ಮಾಡ್ಕೂಡ್ದು. ಒಂದು ಮೆಡಿಸಿನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ಇನ್ನೊಂದು ಆಯುರ್ವೇದಕ್ಕೆ ಆಗ್ಲಿ ಯುನಾನಿ ಆಗ್ಲಿ ಅದು ಇಂಟ್ಯೂಟಿಸ್ ಮಾಡೋದು. ಇದು ಈಗ ಮಲ್ಟಿವಿಟಮಿನ್ ತಗೋಬೇಕು. ನಮ್ಮ ಬ್ಲಡ್ ಕೌಂಟ್ ಕಮ್ಮಿ ಆದಾಗ, ಹೆಮೋಗ್ಲೋಬಿನ್ ಕೌಂಟ್ ಕಮ್ಮಿ ಆದಾಗ ಮಲ್ಟಿವಿಟಮಿನ್ ತಗೋವಾಗ ಆಸ್ ಸಪ್ಲಿಮೆಂಟ್ ನಾವು ಹೋಮಿಯೋಪತಿ ತಗೋಬಹುದು. ತಗೋಬಹುದು. ಅದ್ರ ಜೊತೆಗೆ ನಾವು ಜ್ಯೂಸ್ ಥೆರಪಿ ಹೇಳ್ತೀವಿ, ನ್ಯೂಟ್ರಿಷನ್ ಹೇಳ್ತೀವಿ. ನ್ಯೂಟ್ರಿಷನ್ ಅಲ್ಲಿ ಆಸ್ಪರಗಸ್ ಅಂತ ಬರುತ್ತೆ, ಶತಾವರಿ ಅಂತ ಹೇಳ್ತೀವಿ. ಶತಾವರಿ ಜ್ಯೂಸ್ ತಗೊಳಕ್ ಹೇಳ್ತೀವಿ. ಮಲ್ಟಿವಿಟಮಿನ್ ಲೀವ್ಸ್ ಜ್ಯೂಸ್ ತಗೊಳಕ್ ಹೇಳ್ತೀವಿ. ಆಮೇಲೆ
ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡೋಕ್ಕೆ, ಮೊಳಕೆ ಕಾಳುಗಳು, ಅದರಿಂದ ಮಾಡಿರೋ ಇಡ್ಲಿಗಳು, ಅಂದ್ರೆ ಇವ್ರು ಹೇಳ್ದಂಗೆ ಟೇಸ್ಟ್ ಅಲ್ಲಿ ನಮಗೆ ತುಂಬಾನೇ ನಾಶ ಆದಾಗ ಅದು ತಿನ್ಬೇಕು ಅನ್ಸುತ್ತೆ, ತಿನ್ನಕ್ಕಾಗಲ್ಲ, ಇದು ತಿನ್ಬೇಕು ತಿನ್ನಕ್ಕಾಗಲ್ಲ. ಅವಾಗ ಬೇರೆ ಬೇರೆ ಇದು ಮಾಡಿದಾಗ ಈ ಥರ ಜ್ಯೂಸ್ ಥೆರಪಿ, ನ್ಯೂಟ್ರಿಷನ್ ಫುಡ್ ಥೆರಪಿ, ಸಪ್ಲಿಮೆಂಟ್ಸ್ ಆಸ್ ಎ ಸಪ್ಲಿಮೆಂಟ್ಸ್ ಅಲೋಪತಿ ತಗೊಳ್ಳುವಾಗ ಇದನ್ನ ತಗೊಂಡಾಗ ನಮ್ಮ ಹೀಲಿಂಗ್ ಪ್ರೊಸೀಜರ್ ಗೋಸ್ ಫಾಸ್ಟ್. ನಿಮ್ಮ ಬಾಲ್ಯವನ್ನು ಕೇಳಿದೆ, ನಿಮ್ಮ ಇದನ್ನ ಕೇಳಿದೆ, ಆಮೇಲೆ ವಿಜಯಲಕ್ಷ್ಮಿ ಹತ್ರ ಹಲವಾರು ಸಲಹೆಗಳನ್ನ ಪಡ್ಕೊಂಡ್ವಿ, ಮತ್ತು ಇವರಿಬ್ಬರ ಹತ್ರ ಕೂಡ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ನಿಮ್ಮ ಮುಂದಿನ ಯೋಜನೆಗಳು, ನೀವೇನು ಪ್ಲಾನ್ ಮಾಡಿದ್ದೀರಿ? ಮುಂದಿನ ಯೋಜನೆಗಳೇನು ತಮ್ಮದು? ನನ್ನ ಯೋಜನೆಗಳು, ನಾನು ಮಕ್ಕಳಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ಅದು ಸ್ವಲ್ಪ ಕಮ್ಮಿ ಮಾಡಿದ್ದೆ, ಈಗ ಮತ್ತೆ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಯಾಕಂದ್ರೆ ಈಗ ಮತ್ತೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಮತ್ತೆ ಮಾಡಬಲ್ಲೆ ನಾನು ಅಂತ. ಪ್ಲಸ್ ಅದು ಪಿಂಕ್ ಹೋಪ್ ಗ್ರೂಪ್ ಬಗ್ಗೆ ನಾನು ಹೇಳಿದೆ. ಪಿಂಕ್ ಹೋಪ್ ಗ್ರೂಪಲ್ಲಿ ಕೂಡ ನಾನು ಇನ್ವಾಲ್ವ್ ಆಗಿ ಮುಂದೆ ಆಗೋ ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ. ಇವ್ರು ಹೇಳ್ದಂಗೆ ಕಂಕ್ಳಲ್ಲಿ ಡಾಕ್ಟರ್ ಹೇಳ್ತಾರೆ ಕಂಕ್ಳಲ್ಲಿ ಗಂಟಾಗುತ್ತೆ ಅಂತ. ಗಂಟು ಆದಾಗ ಕೂಡ ನಾವು ಗಂಟು ಆಗ್ದಂಗೆ ನೋಡೋಕೆ ನಮ್ಮಲ್ಲಿ ಮೊದಲನೇ ಪ್ರಿಕಾಷನರಿ ವಿ ಹ್ಯಾವ್ ಎಕ್ಸಸೈಸಸ್. ಯೋಗದಲ್ಲಿ 3-4 ನಮೂನೆ ಎಕ್ಸಸೈಸ್ಗಳು ಇದ್ದಾವೆ. ಅದನ್ನು ಮಾಡ್ತಾ ಇದ್ರೆ ಆ ಗಂಟುಗಳು ತಡೆಯೋ ಸಾಧ್ಯತೆ ಜಾಸ್ತಿ ಇದೆ. ಹೆಣ್ಮಕ್ಳಿಗೆ ಮೊಲೆ ಕುಡ್ಸೋ ಬ್ರೆಸ್ಟ್ ಫೀಡಿಂಗ್ ಇರ್ತ ತಕ್ಷಣ ಅವ್ರಿಗೆ ಹಾಲು ಗಂಟು ಅಂತ ಆಗ್ತಾ ಇರುತ್ತೆ. ಅದು ಕೂಡ ನಮ್ಮ ಎಕ್ಸಸೈಸ್ ಇಂದ ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಅವೆಲ್ಲ ಕಡಿಮೆ ಆದಾಗ ಅದು ನ್ಯಾಚುರಲಿ ಮುಂದೆ ಅದು ಮ್ಯಾಲಿಗ್ನೆನ್ಸಿ ಆಗಲಿ ಮತ್ತೊಂದಾಗಲಿ ಆಗೋದು ಕಡಿಮೆ ಇತ್ತು. ಸೊ ಅದರಿಂದ ಐ ವಾಂಟ್ ಟು ಪ್ರಮೋಟ್ ಯೋಗ ಥೆರಪಿ ಈವನ್ ಬಿಫೋರ್ ಹ್ಯಾವಿಂಗ್ ದ ಬ್ರೆಸ್ಟ್ ಕ್ಯಾನ್ಸರ್. ಲಂಪ್ಸ್ ಡೆವಲಪ್ ಆಗದಂಗೆ ನೋಡ್ಕೊಳ್ಳೋ ಹಾಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋರು ಕೂಡ ಇಂಥವೆಲ್ಲ ಎಕ್ಸಸೈಸ್ ನೀವು ಮಾಡ್ತಾ ಇದ್ರೆ ನಿಮ್ಗೆ ಅದು ಮುಂದೆ ಈ ರೀತಿ ಏನು ಆಗೋಲ್ಲ ಅನ್ನೋದೊಂದು ಅವರಿಗೆ ಚಾನ್ಸಸ್ ಇದೆ. ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಗುಟ್ಕಾ, ತಂಬಾಕು, ಹೆಣ್ಮಕ್ಳು ಕೂಡ ತುಂಬಾನೇ ಹಳ್ಳಿಗಾಡಲ್ಲಿ ತಂಬಾಕು ತಗೊಳ್ಳೋರು ತುಂಬ ಜನ ಇದ್ದಾರೆ, ಗುಟ್ಕಾ ತಗೊಳ್ಳೋರು ತುಂಬ ಜನ ಇದ್ದಾರೆ. ಮುಂಚೆನೂ ನಾನು ಗುಟ್ಕಾ ತಂಬಾಕುಗಳ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸಗಳು ಸಾಕಷ್ಟು ಮಾಡ್ತಿದ್ದೆ. ನಾನು ಎಷ್ಟು ಧೈರ್ಯವಾಗಿದ್ದೆ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಯಾವುದೋ ಒಂದು ಟೀನೇಜ್ ಹುಡುಗ ಗುಟ್ಕಾ ತಗೊಂಡು ಬಾಯಲ್ಲಿ ಹಾಕ್ತಿದ್ರೆ ಅದನ್ನ ಕಿತ್ತು ಬಸ್ಸಿಂದ ಹೊರಗೆ ಬಿಸಾಕುವಷ್ಟು ಧೈರ್ಯ ನನಗಿತ್ತು. ಜಗಳ ಆಗಿದೆ ಆ ವಿಷಯಕ್ಕೆ ಮತ್ತೆ ಬೇರೆ, ಬಟ್ ಆ ಒಂದು ಇದು ನನಗೆ ಬರೋದು, ರೋಷ ಬರೋದು, ಇವ್ರನ್ನ ತಡೆಗಟ್ಟಬೇಕು ಇದು ಅಂತ. ಅದೇ ರೀತಿ ಇವಾಗ ಕ್ಯಾನ್ಸರ್ ಬರ್ದ ಹಾಗೆ ನಾವು ಹೆಣ್ಮಕ್ಳು ಯಾವ ರೀತಿ ನಾವು ಪ್ರಿಕಾಷನ್ ತಗೋಬಹುದು, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಚೇಂಜ್ ಮಾಡಿಕೊಂಡು, ಆ ನಿಟ್ಟಿನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಪಿಂಕ್ ಹೋಪ್ ಗ್ರೂಪಿಂದ HCG ಹಾಸ್ಪಿಟ್ಲಲ್ಲಿ ತುಂಬ ಒಂಥರ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಅದು ಅದರ ಮುಖಾಂತರ ನಾನು ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದೇ ರೀತಿ ನಿಮ್ಮ ಮೀಡಿಯಾದವರು ಖಂಡಿತವಾಗೂ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತಾರೆ. ಮೀಡಿಯಾದವರು ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕಿಂತ ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ನಾನು ತುಂಬ ಅನ್ಕೊಂಡೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇಷ್ಟೊತ್ತವರೆಗೂ ನಾವು ವೈದ್ಯರ ಹತ್ರ ಮಾತಾಡಿದ್ವಿ, ನೃತ್ಯಗಾತಿರ ಹತ್ರ ಮಾತಾಡಿದ್ವಿ, ಬ್ಯೂಟಿಷಿಯನ್ ಹತ್ರ ಮಾತಾಡಿದ್ವಿ, ಸ್ನೇಹಿತರ ಹತ್ರ ಮಾತಾಡಿದ್ವಿ. ನನಗೆ ಆ ಒಂದು ವೈದ್ಯರ ಹತ್ರ ಬಹಳಷ್ಟು ಮಾತಾಡ್ತಾ ಇದ್ವಿ. ಅಂದರೆ ನಾವು ಈಗಿನ ಕಾಲದಲ್ಲಿ ಇನ್ನೂ ಒಂದಿದೆ, ಏನಾದರೂ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಕಾಯಿಲೆ ಅಂತ ತೋರಿಸ್ಕೊಂಡ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ದಯಮಾಡಿ ಅಂತ ಹೇಳಿ. ಯಾಕಂದರೆ ಒಬ್ಬ ಡಾಕ್ಟರ್ ಹತ್ರನೇ ನಂಬಕ್ಕಾಗೋದಿಲ್ಲ ಅಂತ. ಕಸ್ತೂರಿಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು. ಏನೋ ಒಂದು ಗಡ್ಡೆಗೆ ಹೋದೆ, ಅವಾಗ ಅವ್ರು ನನಗೆ ಮಿಸ್ಗೈಡ್ ಮಾಡಿದ್ರು. ನನಗೆ ನಾನು 6 ತಿಂಗಳ ಕಾಲ ನಾನು ಔಷಧಿನ ತಗೊಳ್ತಾ ಇದ್ದೆ, ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೆ ಅಂತ ಹೇಳಿ. ನಿಜವಾಗ್ಲೂ ಡಾಕ್ಟರ್ಸು ಮತ್ತು ಕಾಯಿಲೆ ಸ್ತನ ಕ್ಯಾನ್ಸರ್ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಬಗ್ಗೆ ಮಾತಾಡ್ತೀವಿ. ಅದು ಹೇಗೆ ತಡೆಗಟ್ಬೋದು, ಅದು ಹೇಗೆ ಬರ್ತದೆ, ಅದು ಸಿಂಪ್ಟಮ್ಸ್ ಏನು, ಮತ್ತು ಅದಾದಮೇಲೆ ಏನೇನು ಕಾಯಿಲೆಗಳು ಬರ್ತವೆ ಅದನ್ನು ಹೇಗೆ ತಡೆಗಟ್ಬೋದು, ಅದು ಬರದೇ ಇರೋ ಥರನೇ ನಾವು ಹೇಗೆ ನೋಡ್ಕೋಬಹುದು, ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಮಾತಾಡಿದ್ದೀವಿ. ಬಹುಶಃ ನಾನು ಆಗಲೇ ಮಾತಾಡಿದ ಹಾಗೆ ಇದು ನಮ್ಮ ಕಾರ್ಯಕ್ರಮ ಇದು ಯಾರು ಬರೆದ ಕಥೆಯೋ ಬರೀ ಮನಸ್ಸಿನ ಕಾಯಿಲೆಗಳನ್ನು ಹೋಗಲಾಡಿಸೋದಂತಲ್ಲ, ದೇಹದ ಕಾಯಿಲೆಗಳು ಕೂಡ ಹೋಗಲಾಡಿಸೋಂಥ ಕಾರ್ಯಕ್ರಮ ಮಾಡಿದ್ದೇವೆ. ಬಹುಶಃ ನಿಮ್ಗೆಲ್ರಿಗೂ ಇದು ಅನುಕೂಲವಾಗಿದೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀನಿ, ಬಹಳ ಉಪದೇಶವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೆ ಮುಖ್ಯವಾಗಿ, ಯಾಕಂದರೆ ಮಹಿಳೆಯರು ಅಂತ ಹೇಳ್ಬೋದು, ಎಲ್ಲ ಮಹಿಳೆಯರಿಗಿಂತ ಹೆಚ್ಚಾಗಿದ್ದಾರೆ. ಅವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ನಾನು ನಡೆಸ್ತಾ ಇರೋ ನನಗೆ ಕೂಡ ಬಹಳ ಹೆಮ್ಮೆ ಅನ್ನಿಸ್ತಾರೆ. ಈ ಥರದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀನಲ್ಲ ಅಂತ ಹೇಳಿ ಒಂಥರ ರೀತಿಯ ಸಮಾಧಾನ ಇದೆ. ಬಹುಶಃ ನೋಡಿದ ನಿಮಗೂ ಕೂಡ ಅದೇ ಸಮಾಧಾನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ಇದು ಯಾರು ಬರೆದ ಕತೆ. ಮುಂದಿನ ಕಥೆಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭರಾತ್ರಿ. ಫಸ್ಟ್ ನೀವು ನೋಡಿದಾಗ ಏನ್ ಅನಿಸ್ತು? ಶಾವಿಗೆ ಭಾತ್ ಎಲ್ಲ ಮಾಡಿ ಸಖತ್ ಎಣ್ಣೆ ಹಾಕ್ಬಿಟ್ಟು ಮಾಡ್ಬಿಟ್ಟು ನಿಮ್ಗೆ ಸಂಗೀತ ಕಲಿಬೇಕು ಅನ್ನೋ ಆಸೆ ಹುಟ್ಟಿದ್ದು ನಿಮ್ಮ ದೇವಸ್ಥಾನದ ಭಜನೆಗಳನ್ನ ಕೇಳಿ. ನಿನ್ನ ಮುಂದೆಲ್ಲವನು